ಯಶವಂತಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ಆರ್ ಕಿರಣ್ ಕುಮಾರ್ ಅವರು ಹೂಗುಚ್ಛ ನೀಡಿ ಅಭಿನಂದಿಸಿ ಸನ್ಮಾನಿಸಿದರು. ರಾಜ್ಯಾಧ್ಯಕ್ಷರಾದ ಆರ್ ಕಿರಣ್ ಕುಮಾರ್ ಅವರು ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸರಿಸಮಾನವಾಗಿ ಶಿಕ್ಷಣ, ಉದ್ಯೋಗ ಪಡೆಯುವ ಹಕ್ಕು ನೀಡಿದೆ. ಅಹಿಂದ ವರ್ಗದವರಿಗೆ ಶಿಕ್ಷಣ, ಉದ್ಯೋಗದಲ್ಲಿ ಅವಕಾಶದಿಂದ ವಂಚಿತರಾದರೆ ಸಂಘವು ಹೋರಾಟ ಮಾಡಲಿದೆ. ರಾಜ್ಯದಲ್ಲಿ ಅಹಿಂದ ವರ್ಗಕ್ಕೆ ಮೀಸಲಾತಿಯನ್ನು ಸಮರ್ಪಕವಾಗಿ ಕಲ್ಪಿಸಬೇಕು. ದೇಶ ಮತ್ತು ರಾಜ್ಯದಲ್ಲಿ ಒಂದು ಸರ್ಕಾರ ಬರಲು ಅಹಿಂದ ವರ್ಗದ ಮತಗಳು ನಿರ್ಣಾಯಕ. ಅಹಿಂದ ವರ್ಗದ ಉತ್ತಮ ಅಧಿಕಾರಿಗಳನ್ನು ಗುರುತಿಸಿ ಗೌರವಿಸುವ ನಮ್ಮ ಜವಾಬ್ದಾರಿ ಎಂದು ಹೇಳಿದರು. ಸಂಘಟನೆಯ ದರ್ಶನ್, ಸಹದೇವ್, ಅಮರ್ನಾಥ್, ರಾಘವ್, ಉಮೇಶ್, ಗಜೇಂದ್ರ, ಮೋಹನ್, ಮುನಯ್ಯ, ಉದಯ್, ವೇಣು, ಸತ್ಯವತಿ ಮೈನರ್ ಅವರು ಉಪಸ್ಥಿತರಿದ್ದರು. ಭೀಮ್ ನಮೋ ಬುದ್ಧಾಯ. ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ವತಿಯಿಂದ ಇವತ್ತು ನಮ್ಮ ಯಶವಂತಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಬಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಆಗಮಿಸಿದ್ದಾರೆ. ಇವತ್ತು ಅವರು ಕಾರ್ಯವೈಖರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ನಮಗೆ ಇವತ್ತಿನ ದಿನ ಪರಿಚಯದವರಲ್ಲ, ನಮಗೆ ಕಳೆದ 20 ವರ್ಷದಿಂದ ಸಾಹೇಬರು ಪರಿಚಯ. ಅವರು ಇಂದಿರಾನಗರದಲ್ಲಿದ್ದರು, ರಾಜಾಜಿನಗರದಲ್ಲಿದ್ದರು, ಜ್ಞಾನ ಭಾರತಿನಲ್ಲಿದ್ದರು, ಸುಮಾರು ಕಡೆ ಕೆಲಸ ಮಾಡಿದ್ದಾರೆ. ನಾವು ಯಾವುದೇ ವಿಚಾರವಾಗಿ, ಸಂಘಟನೆತ ವಿಚಾರವಾಗಿರಲಿ, ಆಟೋ ಚಾಲಕರ ವಿಚಾರವಾಗಿರಲಿ, ಮತ್ತು ಟ್ಯಾಕ್ಸಿ ಚಾಲಕರ ವಿಚಾರವಾಗಿ ಹೋದಾಗ ನಮಗೆ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಮತ್ತು ನಮ್ಮ ಸಂಘಟನೆಗೆ ಮತ್ತು ಏನು ನಾವು ಕಾರ್ಯಕ್ರಮಗಳು ಮಾಡಿದಾಗ ಬ್ಲಡ್ ಕ್ಯಾಂಪಿನ್ಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಮತ್ತು ಅಂಬೇಡ್ಕರ್ ಜಯಂತಿ ಮಾಡುವಾಗ ಅವ್ರಿಗೆ ಬೇಕಾದಂಥ ಲಘು ಉಪಹಾರಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಮತ್ತು ಅನೇಕ ರೀತಿಯಲ್ಲಿ ನಮ್ಗಳಿಗೆ ಸಹಾಯ ಮಾಡಿದ್ದಾರೆ. ಮತ್ತು ಯಾವುದಾದ್ರೂ ಪಾಪ ಬಡ ಕುಟುಂಬದವರು ಯಾರಾದರೂ ಆಕ್ಸಿಡೆಂಟ್ಗಳಾದಾಗ ಅವ್ರಿಗೆ ಏನಾದರೂ ಮೆಡಿಕಲಲ್ಲಿ ಏನಾದರೂ ತೊಂದರೆ ಇಶ್ಯೂಸ್ ಇದ್ದಾಗ ನೇರವಾಗಿ ಅವರೇ ಬಂದು ಆಸ್ಪತ್ರೆಗೆ ಹೋಗಿ ಅವರ ಕುಟುಂಬಕ್ಕೆ, ದುಃಖಿತ ಕುಟುಂಬಕ್ಕೆ ಹೇಳಿ ಸಾಂತ್ವನ ಹೇಳಿ ಅವ್ರ ಕೈಲಾದ ಮಟ್ಟಿಗೆ ಅವರು ಸಹಾಯ ಮಾಡಿದ್ದಾರೆ. ಹಾಗೂ ಮತ್ತು ಈಗ ಏನು ಲೈಸೆನ್ಸ್ ಮಾಡಿಸ್ಕೊಳಕ್ಕೆ ಆಗದಿದ್ದವ್ರಿಗೆ ಅವರೇ ಬುದ್ಧಿವಾದ ಹೇಳಿ ಕಾನೂನಿನ ಅರಿವುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ಹೋಗಿ ಒಂದು ಫೈನ್ ಬಿದ್ದರೆ 500-1000 ರೂಪಾಯಿ ಫೈನ್ ಕಟ್ಟೋ ಬದಲು ಅದೇ ಒಂದು 500 ರೂಪಾಯಿ 1000 ರೂಪಾಯಿ ಕೂಡಿಟ್ಟು ಒಂದು ಲೈಸೆನ್ಸ್ ಮಾಡ್ಕೊಳ್ಳಿ, ಚಲನ್ ಕಟ್ಸ್ಕೊಂಡು, ಮತ್ತು ಕೊಡಲಿಕ್ಕೆ ಆಗದಿದ್ದವ್ರ ಕೈಲಿ ಕಡೆ ಸಾಹೇಬ್ರೆ ಸ್ವತಃ ಅವರೇ ಕೂಡ ಚಲನ್ ಕಟ್ಸ್ಕೊಟ್ಟು ಅವ್ರಿಗೆ ಲೈಸೆನ್ಸ್ಗಳು ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನು ಸಣ್ಣ ವಯಸ್ಕರ ಮಕ್ಕಳಿಗೆ ಏನಾದರೂ ಆಕ್ಸಿಡೆಂಟ್ ಆದಾಗ, ಗಾಡಿಗಳ ವಿಚಾರದಲ್ಲಿ ಆಕ್ಸಿಡೆಂಟ್ಗಳಾದಾಗ ತಂದೆ ತಾಯಿ ನೇರ ಹೊಣೆ ಇರ್ತಾರೆ ಅಂತೇಳಿ ಕ್ಯಾಂಪೇನ್ಗಳು ಕೂಡ ಕೊಟ್ಟಿರ್ತಾರೆ. ಮತ್ತು ಈಗ ನಮಗೆ ಏನು ಈ ಮಹಿಳೆ ವಿಚಾರವಾಗಿ ಆಗಿರಲಿ, ಮಹಿಳೆಯರಿಗೆ ಏನಾದರೂ ಸಹಾಯ ಬೇಕಾದರೆ ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಕಾರ್ಯಕ್ರಮನ ಮಹಿಳಾ ದಿನಾಚರಣೆ ದಿವಸ ಅವ್ರನ್ನ ನಾವು ನೇರವಾಗಿ ಹೋಗಿ ಭೇಟಿ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಸಹಾಯಗಳು ಕೂಡ ಅವರಿಂದ ನಾವು ಪಡ್ಕೊಂಡಿದ್ದೀವಿ. ಮತ್ತು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಬಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರು ಅಂತೇಳಿ ಆ ಭಗವಂತನಲ್ಲಿ ಮತ್ತು ಬಾಬಾ ಸಾಹೇಬ್ರ, ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಜೊತೆಯಲ್ಲಿ ಇರಲಿ, ಅವ್ರ ಮೇಲೆ ಇರಲಿ, ಅವರ ಆಶೀರ್ವಾದ ನಮಗೆಲ್ಲರಿಗೂ ಸಿಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಮತ್ತು ಅವರಿಂದ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ನಾನು ಇವತ್ತಿನ ಬಯಸ್ತೀನಿ. ಬಂಧುಗಳೇ, ಯಶವಂತಪುರ ಪ್ರದೇಶ ಸಾರಿಗೆ ಕಚೇರಿಯಲ್ಲಿ ನಾನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಈ ಒಂದು ಕರ್ತವ್ಯ ಪ್ರಭಾರ ವಹಿಸ್ಕೊಂಡಿದ್ದೀನಿ. ಸೊ ಮೂಲತಃ ನಾನು ಯಶವಂತಪುರ ಕ್ಷೇತ್ರಕ್ಕೆ ಸೇರಿದವನು. ಸೊ ಇಲ್ಲಿ ನಾವು ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಸಾರ್ವಜನಿಕರ ಸೇವೆಗಾಗಿ ಬದ್ಧವಾಗಿದ್ದು ಸಾರ್ವಜನಿಕರ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ಕಟಿಬದ್ಧರಾಗಿರ್ತೇವೆ. ನಾನು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನು ಅಂತಂದರೆ, ನೀವು ಸಂಚಾರಿ ರಸ್ತೆ ನಿಯಮಗಳನ್ನು ಪಾಲಿಸಿ, ಟೂ ವೀಲರ್ ಓಡಿಸುವಾಗ ಒಂದು ಹೆಲ್ಮೆಟ್ ಧರಿಸುವುದು, ಇದು ಕಾರು ಓಡಿಸುವಾಗ ಒಂದು ಹೆಲ್ಮೆಟ್ ಸೀಟ್ ಬೆಲ್ಟ್ ಧರಿಸುವುದು, ಮತ್ತು ಆಟೋ ರಿಕ್ಷಾ ಪ್ರಯಾಣ ಮಾಡುವಾಗ ಹೆಚ್ಚು ಜನ ಪ್ಯಾಸೆಂಜರ್ ಇಲ್ದಿರೋ ಪ್ರಯಾಣ ಮಾಡೋದು, ಆಮೇಲೆ ನಮ್ಮ ಯುವ ನಾಯಕರು, ಯುವ ಹುಡುಗರು ಜಾಸ್ತಿ ಟೂ ವೀಲರ್ ವೀಲಿಂಗ್ ಮಾಡೋದು, ಸಿಕ್ಕಾಪಟ್ಟೆ ರ್ಯಾಶ್ ಡ್ರೈವಿಂಗ್ ಮಾಡೋದು, ಇವೆಲ್ಲ ಮಾಡಬೇಡಿ. ಕಾನೂನನ್ನು ಪಾಲಿಸಿ. ಯಾರು ಕಾನೂನು ಪಾಲಿಸುತ್ತಾರೆ ನಾವು ಅವ್ರನ್ನ ಗೌರವಿಸ್ತೇವೆ. ಹಾಗಾಗಿ ನನ್ನ ಎಲ್ಲ ಆಟೋ ಸ್ನೇಹಿತರು, ಆಟೋ ಚಾಲಕ ಬಂಧ ವರ್ಗದವರು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನು ಅಂದರೆ, ನಿಮ್ಮ ಏನೇ ಒಂದು ತೊಂದರೆ, ಕಷ್ಟ, ಕಾರ್ಪಣ್ಯ ಇದ್ದಾಗ ನಮ್ಮ ಆಫೀಸಿನ ಕಚೇರಿಯ ನನ್ನ ದ್ವಾರ ಸದಾ ತೆರೆದಿರ್ತದೆ ನಿಮಗೋಸ್ಕರ. ಸಂವಿಧಾನದ ಆಶಯದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯದಂತೆ ನಾವು ಒಂದು ಸಾಮಾಜಿಕ ನ್ಯಾಯ, ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾಗಿದೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಾನು ಕೇಳ್ತೀನಿ. ಅಭಿಮಾನಿಗಳು ಬಂದು ನೀವು ಶುಭ ಹಾರೈಸೋದು, ಈ ಭಾಗದವ್ರು ಆಗಿರ್ಬೋದು, ಇವತ್ತು ಕಿರಣ್ ಕುಮಾರ್ ಅವರಾಗಿರ್ಬೋದು, ಅನೇಕ ಅಭಿಮಾನಿಗಳು ಇವತ್ತು ನಿಮ್ಮ ಗುರುತಿಸಿ ಸನ್ಮಾನಿಸ್ತಾರೆ, ಏನು ಹೇಳ್ತೀರಾ ಸರ್? ನಾನು ಇದಕ್ಕೆ ಹಿಂದೆ ಪ್ರಾದೇಶಿಕ ಸಾರಿಗೆ ಕಚೇರಿ ಇಂದಿರಾನಗರದಲ್ಲಿದ್ದೆ, ಆಮೇಲೆ ನಾನು ಜ್ಞಾನ ಭಾರತಿಯಲ್ಲಿದ್ದೆ, ಆಮೇಲೆ ರಾಜಾಜಿನಗರ ಕ್ಷೇತ್ರದಲ್ಲಿದ್ದೆ.
ಈ 3 ವಲಯಗಳಲ್ಲಿ ನಾನು ಇದ್ದಾಗ ಸುಮಾರು ಆಟೋ ಡ್ರೈವರ್ಸ್ಗೆ ನಾನು ಚಾಲಕರಿಗೆ ಲೈಸೆನ್ಸ್ ಮಾಡಿಸೋದಾಗಲಿ, ಒಂದು ಆಕ್ಸಿಡೆಂಟ್ ಆದಾಗ ಒಂದು ಹೆಲ್ಪ್ ಮಾಡೋದು, ರಿಲೀಫ್ ಮಾಡೋದಾಗಲಿ, ಆಮೇಲೆ ಸುಮಾರು ರೋಡ್ ಸೇಫ್ಟಿ ಕಾರ್ಯಕ್ರಮಗಳು, ಆಮೇಲೆ ಸಂಚಾರಿ ರಸ್ತೆ ನಿಯಮಗಳ ಪಾಠಶಾಲೆಗಳು, ಆಮೇಲೆ ರಕ್ತದಾನ ಶಿಬಿರಗಳನ್ನು ಸುಮಾರು ಏರ್ಪಾಡು ಮಾಡಿದ್ದೆ. ಹೀಗಾಗಿ ಏನಾಗಿದೆ, ಕೆಲವು ವಲಯಗಳಲ್ಲಿ ನನ್ನನ್ನು ಅವರು ಏನೋ ಒಂದು ನಮಗೊಂದು ದಾರಿ ತೋರಿಸಿದ್ರು, ಮಾರ್ಗದರ್ಶನ ಮಾಡಿದ್ರು ಅಂತ ನಾನು ಎಲ್ಲಿ ಬಂದಾಗ ಅವ್ರನ್ನ ಒಂದು ಗೌರವಿಸೋದೊಂದು ಪರಿಪಾಠ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾನಿವತ್ತು ನಿನ್ನೆ ಈ ಕಚೇರಿಗೆ ವರ್ಗಾವಣೆಯಾಗಿ ಪ್ರಭಾರ ವಹಿಸ್ಕೊಂಡಾಗ ಒಂದು ಅಭಿಮಾನದಿಂದ ಈ ಸ್ನೇಹಿತರೆಲ್ಲ ನನ್ನ ಜೊತೆ ಬಂದಿದ್ದಾರೆ.